ಹ್ಮ್ ಇದೊಂದು ಹನ್ನೊಂದು ಆತಂದ್ರೆ ದೌಡ್ ದೌಡ್ ಎಲ್ಲಾರನ್ನ ಊಟಕ್ಕೆ ಕರಿಬೇಕು ಹೊತ್ತಾತ. ಶಾಂತ ತಟಕ್ ಚಾ ಕೊಡ. ಹಾ ಕೊಟ್ಟೆ ರೀ, ಕೊಟ್ಟೆ ಚಾ ಕೊಟ್ಟೆ. ತಡ್ರಿ ಒಲಿ ಮ್ಯಾಗ ಅನ್ನ ಇಟ್ಟ, ಈ ಕಡೆ ಒಲಿ ಮ್ಯಾಗ ನೀರು ಬಿದ್ಬಿಟ್ಟವು. ಗ್ಯಾಸಿನ ಮಗ ಇಡ್ಬೇಕನ್ವ. ನನಗರ ಗ್ಯಾಸ್ ಹಚ್ಚಾಕರ ಬರೋದಿಲ್ಲ ಬಿಡೋದಿಲ್ಲ. ಏನು ಮಾಡಲಿ, ಅತ್ತಿಯರು ಮನೆಯಾಗಿಲ್ಲ, ಕರಿತಿದ್ದೆ ಅವ್ರನ್ನಾರ, ಏನು ಮಾಡಲಿ. ಹ್ಞೂ ರೀ ಕೊಟ್ಟೆ. ಶಾಂತ ಇವರು ಮೂಲಿ ಮನಿ ಗೌಡ್ರು ಬಂದಾರ, ಅವ್ರಿಗೆ ನನಗೆ 2 ಕಪ್ ಚಾ ಬೇಕು ನೋಡು ಪಟ್ನ ತುಂಬ. ಮತ್ತೆ ಹೋಗ್ಬೇಕನ್ನಕತ್ತಾರ ಅವ್ರು, ಮತ್ತೆ ಹಂಗ ಕಳ್ಸು ಸರಿ ಅನ್ಸಂಗಿಲ್ಲ. ಹಾಂ ಹಾಂ ದಬರಿ ತಾಗಿಟ್ಟು ಪಟ್ಟನ್ ಮಾಡೇ ಕೊಟ್ಬಿಡ್ತೇನೆ. ತಟ್ ಗ್ಯಾಸಿನ ಮ್ಯಾಗಿಡು, ಅದೇನು ಒಲಿ ಮ್ಯಾಗ ಎಲ್ಲ ಮಾಡ್ಕೊತ ಕುಂದಿರ್ತಿ. ರೀ ನನಗೆ ಗ್ಯಾಸ್ ಹಚ್ಚಕ್ಕೆ ಬರೋದಿಲ್ಲ ರೀ, ಹೆಂಗನಪ್ಪ ಅದು ಹಚ್ಚೋದು? ಅದ್ರಾಗ ಏನು ದೊಡ್ಡ ಆಗದೈತಿ, ನಾ ಹಚ್ಕೊಡ್ತೇನೆ ಬಾಯ್ಲಿ. ಹ್ಞೂ ನೀ ಸಕ್ರೆ ಚಪ್ಪಡಿ ಏನಾರ ಹಾಕಿ ನೀರಿಗೆ 1 ಮಿನಿಟ್ ಬಂದೆ ಕುಂದ್ರ ಅಂತ ಹೇಳ್ಬರ್ತೇನೆ. ನಾನು ಶಾಂತಕ್ಕನ ಆದ್ನಿ ಸೌಭಾಗ್ಯ, ನನ್ನ ಸೀರೆ ಬಟ್ಟೆನ ಚೇಂಜ್ ಮಾಡಕ್ ಆಗ್ತಿಲ್ಲ, ಅದಕ್ಕೆ 1-2 ಎಪಿಸೋಡ್ ಹಿಂಗ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಅದಕ್ಕೆ ಹೊಟ್ಟೆ ನನಗೆ ಇನ್ನೂ ಅಡಿಗೆ ಆಗಿಲ್ಲ, 5 ನಿಮಿಷ ಅನ್ನ ಆಗಾಕತೈತಿ. ಸರಿ ಗ್ಯಾಸ್ ಹಚ್ಚಿ ಚಾ ಬೇಕನ್ನಾಗತ್ತಾರ ಅವರು, ದೇವ್ರಿಗೆ ಚಾ ಕೊಟ್ಟು ನಿಂಗೆ ಊಟಕ್ಕೆ ನೀಡ್ತೇನೆ, ಅಷ್ಟ್ರಾಗ ಅನ್ನ ಆಗೇ ಬಿಡ್ತೈತಿ. ಅಲ್ಲ ನಿಮ್ಗೊಂದು ಗ್ಯಾಸ್ ಹಚ್ಚಕ್ ಬರಂಗಿಲ್ಲ, ಎಲ್ಲ ಒಲಿ ಮೇಲೆ ಮಾಡ್ತಾ ಇದೀರಾ? ಅಯ್ಯೋ ದೇವ್ರೆ, ಮನೆಗೆ ಬಂದು ನೀವು ತಿಂಗಳಾತ, ಇನ್ನ ಗ್ಯಾಸ್ ಹಚ್ಚಕ್ ಕಲ್ತಿಲ್ಲ ಅಂದ್ರೆ ಮುಗಿದೋತು. ಸೌಭಾಗ್ಯ 1-2 ಸಲ ನೋಡ್ಕೊಂಡಿದ್ದೇವ, ಅದು ಫಗ್ ಅಂತೇಳಿ ಒಮ್ಮೆ ಬೆಂಕಿ ಬಂದಂಗೆ ಆಗ್ಬಿಡ್ತು. ಅದಕ್ಕೆ ನಂಗೆ ಹೆದರಿ ಮತ್ತೆ ಹಚ್ಚಿಲ್ಲ. ಇವತ್ತು ನಿಮ್ಮ ಅಣ್ಣ ಹೇಳ್ಕೊಡ್ತೇನೆ ಅಂದಾರೀಗ, ಹೇಳ್ಕೊಟ್ರೆ ಅಂದ್ರೆ ಇನ್ನೇನು ನಾನು ತಿಳಿ ಕೆಡ್ಸ್ಕೊಳ್ಳೋದ್ವ, ನಾನು ಹಚ್ತೇನೆ. ಅದು ನಮ್ಮ ಮನ್ಯಾಗ ಇವೆಲ್ಲ ಇಲ್ಲವ, ನಿಮ್ಮ ಮನೆಗೆ ಬಂದ ನಾನು ನೋಡಿದ್ದಿದ್ದನ್ನ. ನಮ್ಮ ಮನ್ಯಾಗ ಈ ಗ್ಯಾಸ್ ಇಲ್ಲ, ಒಲ್ಯಾಗ ಅಡಿಗೆ ಮಾಡ್ತಿದ್ದಿದ್ದೆ. ನಮ್ಮ ಮನ್ಯಾಗ ನಂಗೆ ಬುದ್ಧಿ ತಿಳಿಯತ್ಲೆ ಗ್ಯಾಸ್ ತಂದಾರ ಗೊತ್ತಾ? ನನ್ನ ನಿಮ್ಮಣ್ಣ ಕಟ್ಟಾಕತ್ತಿದ್ರಲ್ಲ ಗ್ಯಾಸ್ ಇಲ್ಲದೆ ಇರೋ ಮನೆ ಒಳಗೆ, ಅಂದ್ರೆ ನಾನು ಒಗಿಗೂಡ್ನಾಗ ಫೂ 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 ಅಂತ ಹೂವಿ ಏನಾಗ್ಬೇಕಂತ ಮಾಡಿದ್ರಿ? ಅಲ್ಲ ಬೇಜಾರು ಮಾಡ್ಕೋಬೇಡ ಸೌಭಾಗ್ಯ, ನಾನೇನು ಕಟ್ಟಾಕತ್ತಿದ್ದಿಲ್ಲ, ಅದೇನೋ ಒಂದು ಮಾತು ಹೆಚ್ಚು ಕಮ್ಮಿ ಆಗಿ ನಿನಗೂ ನಮ್ಮ ಅಣ್ಣ ಇಷ್ಟ ಅಂತ ನಾ ಹಿಂಗೆ ತಿಳ್ಕೊಂಬಿಟ್ಟೆ. ಆಯ್ತು ಬಿಡು, ನಮ್ಮ ಅಣ್ಣಗೆ ಅವತ್ತು ಬಂದಿಂದ ನೀ ಇಷ್ಟ ಇಲ್ಲ ಅಂದ್ಬಿಟ್ಲೆ ಅವ್ನು ವಾಪಸ್ ಏನಾರ ನಿನ್ನ ಸುದ್ದಿಗೆ ಬಂದನ್ನ, ನಮ್ಮ ಮನೆಗಾರ ಬಂದನ್ನ ಇಲ್ಲ ಆಗಿರ್ತಾವ ಮಮ್ಮಿ. ಈಗ ಹೋಗಿ 5 ನಿಮಿಷ ಆತಂದ್ರೆ ಓದಿರ್ತಾನೆ. ಅಯ್ಯೋ ದೇವ್ರೆ, ಏನೇನು ಗೊತ್ತಿಲ್ಲ, ಹಳ್ಳಿ ಹುಂಬ ಹುಳ್ಳಿ ಸಾರು. ನಾ ಬಡ್ಕೊಂಡೆ ಅವತ್ತು, ಬೇಡ ಬೇಡ ಈ ಅತಿಗೆಮ್ಮ ಬೇಡ, ಅದು ಬೇರೆ ನೋಡಕ್ಕೂ ಅಷ್ಟೇನು ಚಂದಿಲ್ಲ, ತೆಳ್ಳಗಿಲ್ಲ, ಏನಿಲ್ಲ, ಬೇಡ ಮದುವೆ ಮಾಡ್ಕೊಳ್ಳೋದಂತ ಅಷ್ಟು ಹೇಳಿದೆ. ನಮ್ಮ ಅಣ್ಣಗೆ ಅದು ಏನು ಕಾಣ್ತಾ ಏನಪ್ಪ ಮಾಡ್ಕೊಂಡು ಬಂದ ನಿಮ್ಮನ್ನ. ಎಂತೆಂಥ ಹುಡುಗಿಯಾರಿದ್ರು ಗೊತ್ತೇನೋ ನಮ್ಮ ಅಣ್ಣಗೆ ಮದುವೆ ಮಾಡ್ಕೊಳಕ್ಕೆ ಮಂತ್ಯಂದವ್ರು. ಒಳಗೆ ಏನದ ಬಾಯಿ ಗೌಡ್ರ, ನೀವು ಕುಂದಿರಿ, 1 ನಿಮಿಷ ಬಂದೆ. ಸೌಭಾಗ್ಯ ಏನಾಗೈತಿ ನಿನಗ? ಅಲ್ಲಿ ಹೊರಗೆ ಗೌಡ್ರು ಕುಂತಾರ, ಅವ್ರ ಇದ್ರಿಗೆ ಏನ ಮನಿ ಬಾಯಿ ಮಾಡಕತ್ತೀಯಲ್ಲ, ನೀನೇನ ತಿಳುವಳಿಕೆ ಐತಿ ಇಲ್ಲ ನಿನಗ? ಏನ್ ಬೇಕು ನಿನಗ? ಅಕ್ಕಿ ಸಲುವಾಗಿ ಅತಿಯಮ್ಮನ ಸಲುವಾಗಿ ನಂಗೆ ಬೈತಿಯಲ್ಲ ಅಣ್ಣ ನೀನು. ಅದೇ ನೋಡ, ಹೆಂಡತಿ ಬಂದ್ಮೇಲೆ ತಂಗಿನೂ ಬೇಡ ಯಾರು ಬೇಡ, ಅತಿಯಮ್ಮನ ಸಲುವಾಗಿ ನಂಗೆ ಬೈತಿ. ನೀ ಹಿಂಗೆ ಮಾಡ್ತೀಯ ಅಂತ ನಾ ಅನ್ಕೊಂಡಿದ್ದಿಲ್ಲ. ಆಯ್ತು ಬಿಡು ಹೋಗ್ಲಿ, ನಾ ಏನು ಕೇಳೋದೇ ಇಲ್ಲ ಹೇಳೋದೇ ಇಲ್ಲ, ಈ ಮನೆ ಒಳಗೆ ನಂಗೆ ಊಟನೂ ಬೇಡ ಏನು ಬೇಡ. ಸೌಭಾಗ್ಯ, ನಾ ಈಗ ಏನಂತ ಕೇಳಂಗಿಲ್ಲ, ನಂಗೆ ಪಟ್ನ ಚಾಕ್ ಹಾಕಿ ಹೋಗು. ಸಕ್ರಿ ಹಾಂ ಇಲ್ಲೈತಿ, ಹಾಂ ತಂದೆ. ಬರ್ರಿ ಒಲಿ ಹಚ್ಚೋದು ಹೇಳ್ಕೊಡ್ ಬರ್ರಿ. ಶಾಂತ, ಎದಕ್ಕೆ ಹಿಂಗೆ ಬೇಜಾರಾಗಿ? ನಂಗೆ ನೋಡು, ನೀನಂದ್ರೆ ಇಷ್ಟ ನಂಗೆ. ಈಗ ಯಾರು ಏನು ಹೇಳಿದ್ರು ನಾ ಕೇಳಂಗಿಲ್ಲ, ತಲೆ ಕೇಳಿಸ್ಕೊಬೇಡ. ನನಗೆಲ್ಲ ಕೇಳಿಸ್ತಾಕಿ ಏನಂದ್ಲ ಅಂತೇಳಿ. ಯಾಕೆ ಬೇಜಾರು ಮಾಡ್ಕೊಂಡಿ? ನಿಮಗೆ ನನಗಿಂತ ಚಂದನ ಹುಡುಗಿಯರು ಸಿಕ್ತಿದ್ರು, ನಿಮ್ದು ಬೇಕಂದಂಗೆ ಆಸ್ತಿ ಐತೆ ಎಷ್ಟೊಂದು. ನೀವು ಮದುವೆ ಮಾಡ್ಕೊಂಡಿದ್ರು ಅಕ್ಕಿತ್ತು, ನೀವು ನನ್ನ ಯಾಕೆ ಮದುವೆ ಮಾಡ್ಕೊಳಕ್ಕೆ ಹೋದ್ರಿ? ನಿಮ್ದೇನೇನು ಕಡಿಮೆ ಇಲ್ಲ, ನನಗಿಲ್ಲ ಏನಿಲ್ಲ. ನಿಮ್ಮಂತೇನು ಸರಿ ಹೋಗೋ ಬೇರೆ ಹುಡುಗಿ ಮಾಡ್ಕೊಂಡಿದ್ರು ಅಕ್ಕಿತ್ತು, ನೀವು ಸುಮ್ಮನೆ ನಾನು ಮಾಡ್ಕೊಂಡ್ರಿ ಅನ್ನಿಸ್ತೈತೆ ನನಗೆ ಯಾಕೋ. ಹುಡುಗಿ ಅಕ್ಕಿ ಏನ ಅಂತಾಳಂತ ಅದನ್ನ ನೀ ಇಷ್ಟು ತಲೆ ಹಾಕೊಂಡು ನಿಂತಿಯನ? ಅಯ್ಯೋ ದೇವ್ರಿ, ಅಲ್ಲ ನನಗೆ ಬೇರೆ ಹುಡುಗಿ ಇಷ್ಟ ಆಗಿದ್ಲಂತ ಯಾರಂದ್ರೆ ನಿನಗೆ? ನಂಗೆ ನೀನ ಇಷ್ಟ ಆಗಿದ್ದ. ನಿಂಗೆ ಗೊತ್ತ, ನೀನು ನೋಡೋಕ್ಕಿಂತ ಮುಂಚೆ ಎಷ್ಟು ಹುಡುಗಿಯಾರು ನೋಡಿದ್ದೆ ಅಂತೇಳಿ ನಮ್ಮಪ್ಪ ತೋರಿಸಿದ್ನ. ಆದ್ರೆ ಯಾಕನ ನಂಗೆ ಯಾರು ಮನ್ಸಿಗೆ ಬರಲಿಲ್ಲ, ಯಾರು ಇಷ್ಟನೂ ಆಗಲಿಲ್ಲ. ಅದೇನೋ ಒಟ್ಟು ಗೊತ್ತಿಲ್ಲ, ನೀನು ನೋಡಕ್ಕೆ ನಂಗೆ ಇಷ್ಟ ಆಯ್ತು, ಅದಕ್ಕೆ ನಾನು ಇದು ಮಾಡ್ಕೊಂಡೀನಿ. ಅದಕ್ಕೆ ನೀನು ಇಷ್ಟು ಇದು ಮಾಡ್ಕೊಂಡ್ರೆ ನಿನಗೇನು ಕಡಿಮೆ ಆಗೈತೆ? ಕೆಂಪಗದಿ, ನೋಡಕ್ಕೆ ಚಂದದಿ, ಗಂಡಕ್ಕೆ ನೀನು ಇಷ್ಟ ಪಡ್ಲಾರ್ದಾರ ಯಾರದಾರ? ಎಷ್ಟು ಚಂದದಿ ನೋಡು. ಸುಮ್ಮನೆ ರಕ್ಕೆ ಏನಾರ ಒಂದಾದ್ರೆ ತಲೆ ಕೆಡಿಸ್ಕೊಬೇಡ. ನಡಿ ಚಾ ಕೆಡ್ಬಾ, ನಕ್ಕೊಂತಿರು, ನೀನೇ ಬಂದು ಚಾ ಕೊಡು ಏನಾ? ದಬ್ರಿ ಇಟ್ಟೇನಿ ಇಷ್ಟೇ ಅಪ್ಪ, ಅದ್ರಾಗ ಏನು ತಲೆ ಹೋಗಂತದೈತಿ? ಅದಕ್ಕೆ ಬಡ ನೀರು ಹಾಕಿ ಸಕ್ಕರೆ ಚಾಪಡಿ ಹಾಕಿ ಸೋಸ್ಕೊಂಡು ಹೊರಗೆ ತುಂಬ ಏನಾ? ಹೊರಗೆ ಕುಂತಿರ್ತೇವೆ ನಾವು. ನೋಡು ತಂಗಿ ಸಿಟ್ಟು ಮಾಡ್ಕೊಂಡು ಹೋದ್ಲಿಲ್ಲ, ಆದ್ರೂ ಅಣ್ಣ ಈಗ ನಂದು ಯೋಚನೆನೇ ಇಲ್ಲ. ಹೆಂಡತಿ ಗುಂಗಾಗ ಕುಂತ ನಂಗೆ ಎಲ್ಲರೂ ಇಷ್ಟೇ ಅನ್ನಿಸ್ತೈತಿ. ಹೆಂಡತಿ ಬರೋವರೆಗೂ ಒಂಥರ, ಹೆಂಡತಿ ಬಂದ್ಮೇಲೆ ಇನ್ನೊಂಥರ. ನನ್ನ ಹಣೆ ಬರೋ ಸರಿ ಇಲ್ಲ. ಇರಲಿ, ನಾನು ಇಷ್ಟಪಟ್ಟಿದ್ದು ಮದ್ವೆನೂ ಮಾಡ್ಕೊಳಕ್ಕೆ ಬಿಡ್ಲಿಕ್ಕೆ ನನ್ನ ಎಲ್ಲ ನನ್ನ ಕರ್ಮ. ಯಾರ ಮಂದಿ ಬಂದಾಗ ಕೊಡಾಕಂತೇಳಿ ವಾಟೆ ಇದ್ವಿಲ್ಲೇ, ಎಲ್ಲಿ ಹೋದ್ವಪ್ಪ ಅವು ಕಪ್ಪು ಬಸಿ
ಸ್ಟೀಲಿನ ವಾಟರ್ ಹಾಕೊಂಡು ಹೋದ್ರೆ ಬೈತಾರೆ ಇವ್ರು. ಮಂದಿ ಬಂದಾಗ ಅಂತೇಳಿ ಕೊಡಾಕಿಟ್ಟಾರ ಇವನ್ನ. ಅತ್ತಿಯಾರ ಅಷ್ಟು ರೀತಿ ಹೇಳ್ಯಾರ ನಂಗೆ, ಇವನ್ನ ಕೊಡ್ಬೇಕು ಮಂದಿಗೆ ಅಂತೇಳಿ. ಎಲ್ಲಿ ಹೋದ್ವು? ಮ್ಯಾಗೇನಾರ ಇಟ್ಟಿಗಿಟ್ಟಾರನ? ಶಾಂತ ಅತ್ತಿಯಾರ ಅತ್ತಿಯಾರ ಅದು ಮಂದಿ ಬಂದಾಗ ಅಂತೇಳಿ ಹಾಕಿ ಕೊಡಾಕಂತೇಳಿ ಕಪ್ಪ ಬಸಿ ಇದ್ವಲ್ರಿ ಅತ್ತಿಯಾರ ಚಾ ಹಾಕೋದು, ಅವು ನೀವೇನ್ರ ನೋಡಿರನ? ಅಯ್ಯ ಇಲ್ಲೇ ಅದ ನೋಡಿ ಮೂಲೆ ಬಾಯ್. ಅಲ್ಲಿ ಯಾರು ಇಟ್ರ ಅವನ್ನ? ಅಯ್ಯೋ ಮೊನ್ನೆ ನಿಮ್ಮವ್ವ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಮತ್ತು ನೋಡಕ್ಕೆ ಬರ್ತಾರಂದ್ರಲ್ಲ, ಅವತ್ತು ತೊಳ್ಯಾಕಂತೀರಿ ತಂದೆ ಅವನ್ನ. ಸ್ವಲ್ಪ ಹಂಗಾರ ಗಯಾಡ್ ಶೇಡ್ ಅಂತೇಳಿ ಧೂಳಾಗಿರ್ತಾವ ಅಂತೇಳಿ ಇಲ್ಲೇ ಅದಾವ. ಓ ಹೌದಾ? ಹೇಳಿ ಚಾ ಕೊಡೋಗೋರಿ ಗೊತ್ತಾತು. ಪದ್ಮಮ್ಮರ ಆರಾಮದಿರೇನ್ರಿ? ಆರಾಮದೇನು ನೋಡ್ರಿ, ನೀವು ಆರಾಮದಿರಲ್ರಿ? ನಮಗೇನು ಕಡಿಮೆ ಆಗೈತ್ರಿ. ದೇವ್ರು ಒಳ್ಳೆ ಬಂಗಾರದಂತ ಮಗ, ಮುತ್ತಿನಂತ ಸೊಸಿ, ತುಂಬಿದ ಸಂಸಾರ, ಗಂಡ ಹೇಳ್ದಂಗೆ ಕೇಳಿದ ವಯಸ್ಸಿನಾಗು, ಆಸ್ತಿ ಅಡುಗು ಎಲ್ಲ ಕೊಟ್ಟು ದೇವ್ರು ಸಾಕನಷ್ಟು ನೆಮ್ಮದಿ ಕೊಟ್ಬಿಟ್ಟಾನ್ರಿ. ಆರಾಮದೇನು ನೋಡ್ರಿ, ಈ ಜೀವಕ್ಕೆ ಇನ್ನೇನು ಉಳಿದಿಲ್ಲ. ಇನ್ನೇನು ಉಳಿದಿಲ್ಲ ಈ ಜೀವಕ್ಕೆ, ಎಲ್ಲಾ ಕೊಟ್ಟಾನ ಅಂತಿರಲ್ಲ, ಅದು ನಿಮ್ ದೊಡ್ಡ ಗುಣ ರೀ ಪದ್ಮಮ್ಮರ. ಮನುಷ್ಯ ಎಷ್ಟಿದ್ರೂ ಬೇಕಂತಾನ, ಏನು ಕೊಟ್ರು ಇಲ್ಲ ಅಂತಾನ, ಎಷ್ಟಿದ್ರೂ ಸಾಕಾಗಂಗಿಲ್ಲ, ಇನ್ನೂ ಬದುಕ್ಬೇಕು, ಇನ್ನೂ ಇದೆಲ್ಲ ಬೇಕು, ಅದು ಬೇಕು, ಇನ್ನೂ ಏನೇನೇನೇನೇನೇ ಆಸೆಕ್ ಮಿತಿನೇ ಇರಂಗಿಲ್ಲ ಅಂತದ. ಇನ್ನು ಜೀವಕ್ಕೆ ಸಾಕಂತಿರಲ್ಲ ನೀವು. ಏನ್ರಿ ಎಷ್ಟಿದ್ರೆ ನಾಳೆ ಸತ್ತಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ. ಏನು ಉಳ್ದಿರೋದು ಒಂದು ಮಗನ ಮದ್ವಿನೂ ಆತ, ಮಗಳದೊಂದು ಎಲ್ಲಾರ ಮದ್ವಿ ಮಾಡಿದ್ರೆ ಮುಗೀತು ನೋಡ್ರಿ. ಚಾ ತಗೋರಿ ಅತ್ತೇರ, ನಿಮ್ಗೂ ಚಾ ತರಲಿ? ಬೇಡವಾ, ಬೆಳಗಿಂದ 2 ಸಲ ಕುಡ್ದೆ, ಚಾಗಿ ಏನು ಬ್ಯಾಡಿಗೆ ಸದ್ಯ. ಚಾ ಏನ್ ರುಚಿ ಆಗೈತಿಪ್ಪ. ನಿಮ್ ಮನಿಗೆ ಬಂದಾಗ ನಾನು ಇಷ್ಟು ಸಲ ಚಾ ಕುಡ್ದೇನಿ, ಇವತ್ತು ಕುಡ್ದಂತ ಚಾ ಕುಡ್ದಿಲ್ಲ ಪದ್ಮಕ್ಕರ. ಬೇಜಾರು ಮಾಡ್ಕೋಬೇಡ್ರಿ ನೋಡ್ರಿ ಮತ್ತೆ. ಏ ಬೇಜಾರು ಎದಕ್ಕೆ ಆಗ್ಬೇಕ್ರಿ ಅಣ್ಣಾರ? ಅಲ್ರಿ ಗೋಡಪ್ಪಣ್ಣಾರ, ಬೇಜಾರು ಆಗಾಕರ ಏನೈತಿ? ನನ್ನ ಸಸಿ ಮಾಡಿದ ಚಾ ಅಡಿಗೆ ಪ್ರತಿಯೊಂದು ರುಚಿನ ಮಾಡ್ತಾವ ನೋಡ್ರಿ. ಗ್ಯಾಸ್ ಹಚ್ಚ ಮಾಡಂದ್ರೆ ಗ್ಯಾಸ್ ಹಚ್ಚಕ್ಕೆ ಮನಸ್ಸು ಮಾಡಂಗಿಲ್ರಿ, ಒಲಿ ಮ್ಯಾಗ ಊದೇ ಒಲಿ ಮ್ಯಾಗ ಮಾಡ್ತಾಳ. ನನಗೆ ಬರ್ಬರ್ತ ದಮ್ ಸೇರ್ತಲ್ರಿ, ಅವಾಗ ಊಬಕ್ಕಾಗ್ಲಾರ್ದ ನಾ ಏನು ಮಾಡಿಬಿಟ್ಟೆ, ನನಗೆ ತ್ರಾಸ ಆಗೋದಕ್ಕೆ ಗ್ಯಾಸ್ ತರಿಸ್ಕೊಂಡ್ಬಿಟ್ಟೆ. ನಶೀಬ್ ಬಿಡ್ರಿ, ಸ್ವಲ್ಪ ದಪ್ಪದಾಳ ಅನ್ನೋದು ಬಿಟ್ರೆ ಹುಡುಗಿ ಅಡ್ಡಿ ಇಲ್ಲ, ಚಲೋ ಗುಣದ ಹುಡುಗಿನ. ದಪ್ಪ ಇದ್ರೇನ್ರಿ ಮನುಷ್ಯ, ಆ ಗುಣ ಮುಖ್ಯ. ರೂಪ ತಗೊಂಡು ಏನ್ ಮಾಡ್ತೀರಿ? ಅದು ಎಷ್ಟು ದಿನ ಶಾಶ್ವತ ಹೇಳ್ರಿ ನೀವು ನೋಡೋಣ. ತಾತ್ಕಾಲಿಕ ಸೌಂದರ್ಯ, ಬರೀ ದೇಹ ಸೌಂದರ್ಯ ನೋಡೋದಕ್ಕಿಂತ ನಾವು ಮನಸ್ಸಿನ ಸೌಂದರ್ಯ ನೋಡಿದ್ರೆ ಎಲ್ಲಾ ಸಂಸಾರಗಳು ಚಲೋ ಇರ್ತಾವ. ಖರೆ 100ಕ್ಕೆ 1 ಮಾತು ಹೇಳಿದೆ ನೋಡಪ್ಪ ನೀನ. ನಾನು ಹೆಂಡತಿ ನೋಡಿದೀನಿ, ನೀನು ಕರೋಗ ಹೆಂಗೈತಿ? ಕರೋಗ ಕಚಬಡ್ಡಿ. ನಾನಕಿನ ಇಷ್ಟಪಟ್ಟಿದ್ದ ಇರುದ್ ನೋಡಿ. ಆಗ್ಲಪ್ಪ, ಗಂಡ ಹೆಂಡತಿ 100 ವರ್ಷ ಚಂದಾಗಿ ಬಾಡ್ರಿ, ಏನ 10 ಮಕ್ಕಳನ್ನ ಎತ್ತ ಮುತ್ತಿನಂಗ್ ಜೀವನ ಮಾಡ್ರಿ. ಹೊತ್ತಾತಪ್ಪ, ಬರ್ತೀನಿ ನಾ ಇನ್ನ. ಅಂದಂಗ ಗಡಪಣ್ಣಾರ, 4-5 ಊರು ಅಡ್ಡಾಡ್ತೀರಿ, ಹೆಂಗಿದ್ರು ನಿಮ್ಗೆ 10 ಮಂದಿ ಗೊತ್ತು. ನಾವೇನು ಹೊರಗೆ ಹೋಗೋರಲ್ಲ ಭಾಳ ಏನಲ್ಲ, ನೀವ ಇನ್ನೂ ಅಡ್ಡಾಡ್ತೀರಿ. ಅದಕ್ಕೆ ಒಂದು ಯಾವ್ದಾರ ಚಲೋದ ನನ್ನ ಮಗಳಿಗೆ ಒಂದು ವರ ಇದ್ರೆ ಹೇಳ್ತೀರನ? ಗೌರ್ಮೆಂಟ್ ನೌಕರಿ ಆಗಿದ್ರು ಅಡ್ಡಿ ಇಲ್ಲ, ಒಟ್ಟು ಒಂದು ಒಳ್ಳೆ ದಂಧೆದಾಗಿರ್ಬೇಕು, ಕೈ ತುಂಬ ರೊಕ್ಕ ಇರ್ಬೇಕು, ಒಂಚೂರು ಹಿಂದೊಟ್ಟು ಹೊಲ ಮನಿ ಆಸ್ತಿ ಇರ್ಬೇಕು. ಹೊಲ್ದಾಗ ಕೆಲಸ ಮಾಡೋ ರೈತ ಆದ್ರೂ ಅಡ್ಡಿ ಇಲ್ಲ, ಹೌದಿಲ್ರಿ? ನೋಡ್ರಿ, ಈಗಿನ ಕಾಲದಾರ ಹೊಲ ಇರ್ಬೇಕಂತಾರ, ರೈತ ಆಗಿರ್ಬಾರ್ದು ಅಂತಾರ. ಮತ್ ಹೊಲ ತಗೊಂಡಿ ಅಂತ ನೆತ್ತಿ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಕತ್ತೇನ್ರಿ? ಜನಕ್ಕಿನ್ನೂ ಬುದ್ಧಿ ಬಂದಿಲ್ಲ. ಬಿಲ್ಡಿಂಗು ಕೆಲಸ ಇದ್ದವ, ಆಫೀಸ್ಗೆ ಹೋಗವ, ಕಾರು ಬಂಗ್ಲಿ ಇದ್ದವ ಅಷ್ಟ ಬೇಕಂತ ಕೆಲವ್ರು ಆಸೆ ಪಡ್ತಾರಲ್ಲ, ಮುಂದೊಂದಿನ ಹೊಲ ಇದ್ದವನ ಸೌಕಾರ. ಎಲ್ರಿ ಎಲ್ಲ ತೋಡಿ ಜಗ ಮನಿ ಮಾಡಾಕತ್ತಾವು ಈ ಗೋರ್ಮೆಂಟ್ನವ್ರು. ಮತ್ತ ಹೊಲ ಎಲ್ಲಿಂದ ಉಳಿತಾಯ ಆಕತಿ? ಮುಗೀತು, ಕೂಳ್ ಕುಂಟಿ ಬಂಗಾರ ಆಕತಿ. ಆಮ್ಯಾಗ ನೋಡ್ರಿ, ಬಂಗಾರದ ರೊಕ್ಕ ಕೊಟ್ಟು ಒಂದೊಂದ್ ಕಾಯಿಪಲ್ಲೆ ತರೋದಾಕತಿ ಬಾಳೆ, ಹೌದಿಲ್ರಿ? ಆಗ್ಲಿ ರೈತ ಇದ್ರು ಅಡ್ಡಿ ಇಲ್ಲ ಅಂತೀರಿ. ನೀವು ಹೂ ಅನ್ನೋದಾದ್ರ ನಾವು ನಿಮ್ಮಷ್ಟು ಇಲ್ದೆ ಇರ್ಬೋದು. ನಮ್ಮ ಅಣ್ಣ ಅದಾನಲ್ರಿ, ಅವ ಭಾಳ ದಿನ ಬ್ಯಾರೆ ಆಗಿ ಅವ್ರ ಪಾಡಿಗೆ ಅವ್ರ ಇದ್ದ. ನಿಮ್ಮಷ್ಟದಾನವ. ರೊಕ್ಕಕ್ಕೆ ಏನ್ ಕಡಿಮೆ ಇಲ್ಲ. ಮನ್ಯಾಗ 3-4 ಟ್ಯಾಕ್ಟ್ರಿ ಅದಾವ, ದೊಡ್ಡ ಮನಿ ಕಟ್ಸ್ಯಾನ. ಒಬ್ಬನ ಮಗ ಅಷ್ಟು ಚಂದದ ನೋಡ್ರಿ ಮಗ. ಮತ್ ಮಗ್ಗರ ಒಂದ್ ಚಟ ಇಲ್ರಿ. ಬೇಕಾರೆ ನೀವು ನಿಮ್ಮ ಇವ ಸಿದ್ಧ ನಾನು ಹೋಗಿ ಬೇಕಾರೆ ನೋಡ್ಕೊಂಬರ್ತೀವಿ, ಇನ್ನೊಮ್ಮೆ ಮಾತಾಡ್ಸ್ಕೊಂಬರ್ಲಿ. ಊರಾಗ ಯಾರನ್ ಕೇಳ್ತಿರ್ ಕೇಳ್ರಿ. ಹೊಲ್ದಾಗ ಕೆಲಸ ಮಾಡ್ತಾನ. ಅದ್ ಎಂತದ ಅಂತಾರಲ್ರಿ, ಅದು ಅಗ್ರಿಕಲ್ಚರ್. ಅದನ್ ಮಾಡ್ಯಾನ. ಹೊಲದ ಬಗ್ಗೆ ಯಾವ ಮಣ್ಣಾಗ ಎಂತ ಬೆಳಿ ಬೆಳಿತೈತಿ, ಏನ್ ಗೊಬ್ಬರ ಹಾಕ್ಬೇಕು, ಇದು ಒಂದು ಗಿಡಕ್ಕೆ ಹುಳ ಹತ್ತಿದ್ರಿ ಎಂತ ಹುಳ ಹತ್ಯಾವು, ಹೆಂಗ್ ಸಾಲ್ವ್ ಮಾಡ್ಬೇಕು, ಒಂದು ಕಲ್ತಾನ ನೋಡ್ರಿ ಅವ. ನಮಗ ಈಗ ಹುಟ್ಟತ್ಲೆ ನಮ್ಮ ಅಪ್ಪ ನಮ್ಮ ಅವ್ಗಳು ಮಾಡೋದ್ ನೋಡಿ ನಾವು ಕಲ್ತೀವಿ, ಅವ್ರು ಸಾಲಿಗೆ ಹೋಗಿ ಕಲ್ತಾರ್ರಿ ಅದನ್ನ. ಹಂಗಾಗಿ ಹುಡುಕ್ ಚಲೋ ಅದನ್ನ. ನೀವು ಹೂ ಅಂದ್ರೆ ಬೇಕಾದ್ರೆ ನಾನು ನಿಮ್ ಸೌಭಾಗ್ಯ ಒಂದ್ ಮಾತು ಕೇಳ್ತೀನಿ. ಪುಣ್ಯ ಬರ್ಲಿ. ರಸ್ತೆ ಹೊಡೋದೊಂದು ಮಾಡಿದ್ರೆ ಭಾಳ ಚಲೋ ಆಕತಿ. ನೋಡ್ರಿ ನೀವು ಎಂದ್ ಹೇಳ್ತೀರ ಅಂದೆ,
ಬೇಕಾರೆ ಕನ್ಯೆ ನೋಡಕ್ಕೆ ಬರಕ್ಕೆ ಹೇಳ್ರಿ ಹಂಗೆ ನಮ್ಮ ಸಿದ್ಧ ನೀವು ಹೋಗಿ ವಿಚಾರಿಸ್ಕೊಂಡು ಬರುವಂತ್ರಿ. ಹಂಗಾರ ನಾ ಬರ್ತೇನೆ ನೋಡ್ರಿ. ಅವ್ವ ಯಾರು ಹೇಳಿದ್ರಿ ನಿಂಗೆ ಕನ್ಯೆ ನೋಡಾಕ? ಯಾರು ಹೇಳಿದ್ರಿ ಈಗ ನನಗೆ ಬೇರೆ ಹುಡುಗನ ಹುಡುಕಾಕ? ನನಗೆ ಯಾವ ಹುಡುಗನು ಇಷ್ಟ ಇಲ್ಲ, ನಾ ಮದುವೆ ಮಾಡ್ಕೊಳಂಗಿಲ್ಲ. ನಾ ಮಾಡ್ಕೊಂಡ್ರೆ ಚಂದ್ರನ ಮಾಡ್ಕೊಳಕ್ಕೆ. ಥೂ 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 ಏನು ಹುಡುಗಿ ಮಿಕ್ಕಿ ನಿಂತತೆ ಇದು ಪುಣ್ಯ. ಅವ್ರ ಮುಂದೆ ಬಂದು ಹೇಳಿ ಮರ್ಯಾದೆ ತೆಗಿಲಿಲ್ಲಲ್ಲ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಬ್ಯಾಡ ಅಂತ ನಾ ಹೇಳೇನಿ ಅಂದಮೇಲೆ ನಿನ್ನ ತಲೆ ಒಳಗೆ ಹೋಗಕತ್ತೆ ಹೋಗುದಿಲ್ಲ ಅದು. ನಾನು ಅದನ್ನೇ ಹೇಳ್ತಿರೋದು. ನನಗೂ ಬೇರೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ನಿಮ್ಮ ತಲೆ ಒಳಗೆ ಹೋಗಕತ್ತೆ ಹೋಗಂಗಿಲ್ಲ. ಅಲ್ಲ ನೀವು ನಾ ಚಂದ ಇಲ್ಲ ಮದುವೆ ಮಾಡತ್ತೀರ, ಚಂದ ಇರಬಾರ್ದು ಅಂತ ಮದುವೆ ಮಾಡಕತ್ತೀರಿ. ಯವ್ವ ಸಮಾಧಾನ. ಓಕೆ ಶಾಂತ, ಅದು ದಮ್ಮಿಂದ ಅದು ಏನ್ ಹೇಳರ್ ತುಂಬಾ ಪಟ್ನ. ಯವ್ವ ನೀ ತ್ರಾಸ್ ತಗೋಬೇಡ, ಸಮಾಧಾನ ಮಾಡ್ಕೋ ಸ್ವಲ್ಪ. ಹೇಳಿದ್ ಮಾತು ಕೇಳ.